ನಮಸ್ಕಾರ ಫ್ರೆಂಡ್ಸ್. IDBI ಬ್ಯಾಂಕ್ನಲ್ಲಿ ಬೃಹತ್ ನೇಮಕಾತಿ ಇದೆ. ಏನಪ್ಪಾ ಅಂತಂದ್ರೆ 1300 ಹುದ್ದೆಗಳ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಹೇಳ್ಬೋದು. ನೋಡಿ, ಹುದ್ದೆಗಳ ವಿವರ. ಈ ನೇಮಕಾತಿ ಪ್ರಕ್ರಿಯೆಯ ಮೂಲಕ ಪ್ರಮುಖವಾಗಿ 2 ಕೇಡರ್ಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನೋಡ್ರಿ, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಒಟ್ಟು 1100 ಹುದ್ದೆಗಳ ಲಭ್ಯವಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ಹುದ್ದೆ ಒಟ್ಟು 200 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ನೋಡಿ, ಶೈಕ್ಷಣಿಕ ಅರ್ಹತೆ ಮತ್ತು ಮಾನದಂಡಗಳು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ತಾಂತ್ರಿಕ ಅಥವಾ ವೃತ್ತಿಪರ ಪದವಿ ಹೊಂದಿರುವವರಿಗೂ ಇಲ್ಲಿ ಸಮಾನ ಅವಕಾಶವಿದೆ. ನೋಡ್ರಿ, ಯಾರ್ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈ ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೋಡ್ರಿ, ವಯೋಮಿತಿ ಸಡಿಲಿಕೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾದ ವಯೋಮಿತಿ ಈ ಕೆಳಗಿನಂತಿದೆ. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷಗಳು. ಅಸಿಸ್ಟೆಂಟ್ ಮ್ಯಾನೇಜರ್ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 25 ವರ್ಷಗಳು. ಅರ್ಜಿ ಸಲ್ಲಿಕೆ ದಿನಾಂಕಗಳು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಪ್ರಮುಖ ದಿನಾಂಕಗಳು ಇಲ್ಲಿವೆ. ಅರ್ಜಿ ಸಲ್ಲಿಕೆ ಆರಂಭ ಮಾರ್ಚ್ 8, ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ, ಮಾರ್ಚ್ 8, 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 19. ನೋಡ್ರಿ, 10 ಡೇಸ್ ಐತಿ. ಆಯ್ಕೆ ವಿಧಾನ ಹೇಗಿರುತ್ತೆ? IDBI ಬ್ಯಾಂಕ್ ಅಭ್ಯರ್ಥಿಗಳನ್ನು 2 ಹಂತದ ಕಠಿಣ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಆನ್ಲೈನ್ ಲಿಖಿತ ಪರೀಕ್ಷೆ ಇದು ಮೊದಲ ಹಂತವಾಗಿದ್ದು, ಇದರಲ್ಲಿ ತಾಂತ್ರಿಕ ಚಿಂತನೆ, ಲಾಜಿಕ್ ರೀಸನಿಂಗ್ ಮತ್ತು ಗಣಿತ, ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲಿಷ್ ಭಾಷೆ ಮತ್ತು ಸಾಮಾನ್ಯ ಜ್ಞಾನ, ಜನರಲ್ ಅವೇರ್ನೆಸ್ ಐತಿ. ವಿಷಯಗಳಿಗೆ ಸಂಬಂಧಿಸಿದ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತವೆ. ವೈಯಕ್ತಿಕ ಸಂದರ್ಶನ. ಲಿಖಿತ ಪರೀಕ್ಷೆಯಲ್ಲಿ ನಿಗದಿತ ಅಂಕಗಳನ್ನು ಪಡೆದು ತೇರ್ಗಡೆಯಾದ ಅಭ್ಯರ್ಥಿಗಳನ್ನು ಅಂತಿಮ ಸುತ್ತಿನ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ. ನೋಡಿ, ಎಕ್ಸಾಮ್ ಪಾಸ್ ಮಾಡ್ಕೊಳ್ರಿ, ಇದೇನು ಇಂಟರ್ವ್ಯೂ ಎಲ್ಲ ಮ್ಯಾಟರ್ ಆಗಲ್ಲ. ಅರ್ಜಿ ಸಲ್ಲಿಸುವುದು ಹೇಗೆ? ಆಸಕ್ತರು IDBI ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ ನೋಡ್ರಿ, www.idbi.in ಗೆ ಭೇಟಿ. ನೋಡ್ರಿ, www.idbibank.in ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಅಗತ್ಯವಿರುವ ಭಾವಚಿತ್ರ, ಸಹಿ ಮತ್ತು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ನೋಡ್ರಿ, ಒಟ್ಟು ಹುದ್ದೆಗಳು 1300. ಅರ್ಜಿ ಆರಂಭ ಮಾರ್ಚ್ 8, ಕೊನೆಯ ದಿನಾಂಕ ಮಾರ್ಚ್ 19. ಅರ್ಜಿ ಸಲ್ಲಿಸುವ ಜಾಲತಾಣ ವೆಬ್ಸೈಟ್ ರೀ, ನೋಡ್ರಿ ಹೇಳಿದಿನಾಗ್ಲೇ. ನೋಡ್ರಿ, ನಮ್ಮ ಸಲಹೆ ಬ್ಯಾಂಕ್ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವಾಗ ಫೋಟೋ ಮತ್ತು ಸಹಿ ಸಿಗ್ನೇಚರ್ ಅಪ್ಲೋಡ್ ಮಾಡುವಲ್ಲಿ ತಪ್ಪುಗಳಾಗುತ್ತವೆ. ಸೈಬರ್ ಸೆಂಟರ್ಗೆ ಹೋಗುವ ಮುನ್ನ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಅಂಕಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಿ. ಅಲ್ಲದೆ ಪರೀಕ್ಷೆಯ ತಯಾರಿಗಾಗಿ ಕಳೆದ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ಕಣ್ಣಾಡಿಸಿ. ಇದು ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ. ನೋಡ್ರಿ, ಓಲ್ಡ್ ಕ್ವಶನ್ ಪೇಪರ್ನ ಎಲ್ಲರೂ ಪ್ರಿಪೇರ್ ಆಗಿರಿ, ಅದರಿಂದ ಮಾರ್ಕ್ಸ್ ಜಾಸ್ತಿ ಬರೋ ಚಾನ್ಸಸ್ ಐತಿ. ಇದು ನಮ್ಮ ಸಜೆಷನ್. ನೋಡ್ರಿ, ಇನ್ನೂ ಯಾರು ನೋಟಿಫಿಕೇಶನ್ ನೋಡಿಲ್ಲ ನೋಡ್ಕೊಳ್ರಿ, ಅಪ್ಲಿಕೇಶನ್ ಹಾಕ್ರಿ. 10 ಡೇಸ್ ಮಾತ್ರ ಅವಕಾಶ ಐತಿ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಜಾಸ್ತಿ ಐತಿ ಇದು.